ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಭದ್ರತಾ ವೈಫಲ್ಯ, ಮೋದಿ ರಾಜೀನಾಮೆಗೆ ಇದೀಗ ಒತ್ತಡಗಳು ಕೂಡ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಗುಪ್ತಚರ ಇಲಾಖೆಯ ವೈಫಲ್ಯವೇ ಕಾರಣ. ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇತ್ತ ಪ್ರಧಾನಿ ರಾಜೀನಾಮೆಗೂ ಕೂಡ ಒತ್ತಾಯಿಸಿದ್ದಾರೆ ಸಚಿವ ಸಂತೋಷ್ ಲಾಡ್. ರಾಹುಲ್ ಗಾಂಧಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರ ಬೇಡಿಕೆ, ಅಲ್ಲಿ ಮೋದಿ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇರುವಂತಹ ರಾಹುಲ್ ಗಾಂಧಿ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಆಪ್ತರಿಂದಲೇ ಮೋದಿ ರಿಸೈನ್ಗೆ ಸೂಚನೆಗಳು, ಆಗ್ರಹಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಅಂತ ಹೇಳಿ ಪ್ರಶ್ನೆಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಇನ್ನು ಪಹಲ್ಗಾಮ್ನಲ್ಲಿ ಯಾರನ್ನೂ ಕೂಡ ನೇಮಕ ಮಾಡಲಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂತಹ ಸಿಬ್ಬಂದಿಗಳು ಅಥವಾ ಯಾರನ್ನೂ ಕೂಡ ನೇಮಕ ಮಾಡಲಿಲ್ಲ. ಆ ಒಂದು ಬಯಲು ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಕೈಗೊಂಡಿರಲಿಲ್ಲ. ಇದು ಭದ್ರತಾ ವೈಫಲ್ಯವಲ್ಲದೆ ಮತ್ತಿನ್ನೇನು ಅಂತ ಹೇಳಿ ಮೋದಿ ರಾಜೀನಾಮೆಗೆ ಆಕ್ರೋಶಗಳು, ಒತ್ತಡಗಳು ಕೂಡ ಇದೀಗ ಹೆಚ್ಚಳ ಆಗ್ತಾ ಇದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನೇ ನಿರ್ಧಾರ ಕೈಗೊಂಡ್ರು ಕೂಡ ನಮ್ಮ ಸಹಮತ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ರಾಜ್ಯದಲ್ಲಿ ರಾಜೀನಾಮೆಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಕೇಂದ್ರದ ವಿರುದ್ಧ ವಿಪಕ್ಷಗಳು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅನ್ನುವಂತಹ ಪ್ರಶ್ನೆ. ಪಹಲ್ಗಾಮ್ ದಾಳಿಗೆ ಭದ್ರತಾ ವೈಫಲ್ಯವೇ ಕಾರಣ ಅನ್ನೋದನ್ನ ಇದೀಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು. ಮೋದಿ ರಾಜೀನಾಮೆಗೆ ಮತ್ತೆ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಕೇಂದ್ರ ಗೃಹ ಇಲಾಖೆಯ ಸಂಪೂರ್ಣ ವೈಫಲ್ಯವೇ ಈ ಒಂದು ದಾಳಿಗೆ ಕಾರಣ ಆಯ್ತು. ನರಮೇಧದ ಕೆಲಸ ಆಗೋದಕ್ಕೆ ಇದೇ ಕಾರಣ ಆಗಿದೆ. ಸೊ ಹಾಗಾಗಿ ರಾಜೀನಾಮೆಯನ್ನ ಕೊಡಬೇಕು ಸ್ವಯಂ ಪ್ರೇರಿತವಾಗಿ ಅನ್ನುವಂತಹ ಒತ್ತಡಗಳು. ದೇಶದ ಗುಪ್ತಚರ ಇಲಾಖೆ ಫುಲ್ ಫೇಲ್ವರ್ ಆಗಿದೆ. ಏನ್ ಮಾಡ್ತಾ ಇತ್ತು ಗುಪ್ತಚರ ಇಲಾಖೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ದಾಳಿ ಆಗೋದಕ್ಕೂ 4-5 ದಿನದಕ್ಕೂ ಮುಂಚೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಪಾಧ್ಯಕ್ಷ ಸಭೆ ಕರೆದಿ ಒಮ್ಮತದಿಂದ ಒಂದಷ್ಟು ಅವರಿಗೆ ಹುಮ್ಮಸ್ಸನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಸೊ ಹಾಗಾಗಿ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು, ವೈಫಲ್ಯವೇ ಕಾರಣ ಅಲ್ವಾ ಅನ್ನುವಂತಹ ಮಾತು. ಅಮಾಯಕರ ಜೀವದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವನ್ನ ಆಡ್ತಾ ಇದೆ ಅನ್ನುವಂತಹ ಆಕ್ರೋಶಗಳು ಕೂಡ ಹೆಚ್ಚಾಗಿ ಕೇಳ್ಬರ್ತಾ ಇರುವಂತದ್ದು. ಸೊ ಹಾಗಾಗಿ ರಾಜೀನಾಮೆಗೆ ಒತ್ತಡಗಳು ಹೆಚ್ಚಾಗಿ ಕೇಳ್ಬರ್ತಾ ಇದೆ ಇದೀಗ. ಸೊ ಆಕ್ರೋಶಗಳ ಜೊತೆಗೆ ರಾಜೀನಾಮೆಯನ್ನ ಕೊಡಬೇಕು ಮೋದಿ ಮತ್ತೆ ಅಮಿತ್ ಶಾ ಅವರು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಎಲ್ಲವೂ ಬದಲಾಗಿದೆ ಅಂತ ಹೇಳಿದಂತಹ ಕೇಂದ್ರ ಏನ್ ಬದಲಾವಣೆ ಆಗಿದೆ? 28 ಜನರ ಸಾವಾಯ್ತಲ್ಲ, ನಮ್ಮ ರಾಜ್ಯದ 2 ಕನ್ನಡಿಗರು ಸೇರಿ 28 ಜನರ ಸಾವಾಯ್ತಲ್ಲ, ಇದಕ್ಕೆ ಯಾರ್ ಹೊಣೆ? ಎಲ್ಲಿದೆ ನಿಮ್ಮ ಭದ್ರತೆ? ಫುಲ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ರಿ, ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರಿ, ಎಲ್ಲಿ ಹಾಗಾದ್ರೆ? ಕೇಂದ್ರ ಸರ್ಕಾರದ ಮಾತು ಕೇಳಿ ಪ್ರವಾಸಕ್ಕೆ ಹೋಗಿದ್ದಂತಹ ಪ್ರವಾಸಿಗರು ಹೀನಾಯವಾಗಿ ಸಾವನ್ನಪ್ಪಿದ್ರು. ನರಮೇಧದ ಕೆಲಸ ಆಯ್ತು, ದಾಳಿ ಆಯ್ತು. ದಾಳಿ ಆದಂತಹ ಸಂದರ್ಭದಲ್ಲಿ 28 ಜನರು ಸಾವನ್ನಪ್ಪಿದ್ರು, 28 ಕುಟುಂಬಸ್ಥರ ಸಾವಾಗಿದೆ ಅವರ ಮನೆಯಲ್ಲಿ. ಅದಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಪ್ರವಾಸಕ್ಕೆ ಹೋದವರಿಗೆ ಸೂಕ್ತ ಭದ್ರತೆಯನ್ನ ಕೊಡ್ಲಿಲ್ಲ ಕೇಂದ್ರ ಸರ್ಕಾರ. ಭದ್ರತೆ ಇದ್ದಿದ್ರೆ ಪಹಲ್ಗಾಮ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡು ಸೆಕ್ಯೂರಿಟಿಗಳನ್ನ ಹಾಕಿದಿದ್ರೆ ಈ ರೀತಿಯಾಗಿ ಆಗ್ತಾ ಇರ್ಲಿಲ್ಲ. ಸೈನಿಕರನ್ನ ನೇಮಕ ಮಾಡಿದಿದ್ರೆ ಈ ರೀತಿಯಾಗಿ ಆಗ್ತಾ ಇರ್ಲಿಲ್ಲ, ಸಾವನ್ನಪ್ತಾ ಇರ್ಲಿಲ್ಲ. ಮೋದಿ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ವಿಪಕ್ಷಗಳು ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಮಿತ್ ಶಾ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಡಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅಂತ ನೋಡ್ತಾ ಹೋಗಿ. ದಾಳಿಯಾಗಿರುವುದು ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು, ಅದಾದ್ಮೇಲೆಲ್ಲ ಈಗ 26 ಜನ ಹೊಂದಾಕಿರೋದು.
ಸರ್ ನಿನ್ನೆ ಸರ್ವಪಕ್ಷಕ್ಕೆ ಹೋಗಿಲ್ಲ ಸರ್. ದಾಳಿ ಅವ್ರನ್ನ ಬೀಳ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನ, ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಮೋದಿ ಹೋಗಿಲ್ಲ ಸರ್ ಬೇರೆ ಸಾಯಂಕಾಲ ಆದ್ಮೇಲೆ ಉಗ್ರ ದಾಳಿ ಆಗಿರೋದು. ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ, ಕಳೆದ 11 ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟಿಗಳಾಗಿವೆ, ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗಬೇಕು. ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಒತ್ತಡ ಅಂತಕ್ಕಂಥದ್ದು, ಮೋದಿಯವರು ರಾಜೀನಾಮೆ ಕೊಡಬೇಕು. ಅದೇ BJP ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ. 11 ವರ್ಷದಲ್ಲಿ BJP ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ 0 ಆಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ, ಕಳೆದ 11 ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟಿಗಳಾಗಿವೆ, ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗಬೇಕು. ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಒತ್ತಡ ಅಂತಕ್ಕಂಥದ್ದು, ಮೋದಿಯವರು ರಾಜೀನಾಮೆ ಕೊಡಬೇಕು. ಅದೇ BJP ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ. 11 ವರ್ಷದಲ್ಲಿ BJP ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ 0 ಆಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ, ಕಳೆದ 11 ವರ್ಷದಲ್ಲಿ ಎಷ್ಟು ಈ ರೀತಿ